ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ ಅವರ ಕಾರು ಅಪಘಾತಕ್ಕೀಡಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮಾಜಿ ಶಾಸಕ ಸುರೇಶ್ ಗೌಡ ಅವರಿಗೆ ಗಂಭೀರ ಗಾಯ ಆಗಿದೆಯಂತೆ. ಕಾರು ಅಪಘಾತಕ್ಕೀಡಾಗಿರುವ ಪರಿಣಾಮ ಮಂಡ್ಯ ತಾಲೂಕಿನ ಕೊಪ್ಪ ನಾಗಮಂಗಲ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಮಾಜಿ ಶಾಸಕ ಸುರೇಶ್ ಗೌಡ ಅವರ ಕೈ ಮುರಿದಿದ್ದು ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಮಾಜಿ ಶಾಸಕರನ್ನ ದಾಖಲು ಮಾಡಲಾಗಿದೆ. ನಾಗಮಂಗಲದಿಂದ ಬೆಂಗಳೂರಿಗೆ ತೆರಳುವ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಮಾಜಿ ಶಾಸಕ ಸುರೇಶ್ ಗೌಡ ಅವರಿಗೆ ಗಂಭೀರ ಗಾಯ ಆಗಿದೆಯಂತೆ. ಪ್ರಮುಖವಾಗಿ ಕೈ ಫ್ರಾಕ್ಚರ್ ಆಗಿದೆಯಂತೆ. ಹಾಗಾಗಿ ಅವರನ್ನ ತತ್ಕ್ಷಣಕ್ಕೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಎರಡು ದೃಶ್ಯಗಳು ಸುರೇಶ್ ಗೌಡರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ದೃಶ್ಯ. ಕೈ ಫ್ರಾಕ್ಚರ್ ಆಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅವರ ಕಾರು ಕೂಡ ನಜ್ಜುಗುಜ್ಜಾಗಿರೋದು. ಎಷ್ಟು ಮಟ್ಟಿಗೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಅದರ ರಭಸ ಅಥವಾ ಯಾರು ತಪ್ಪಿತ್ತು ಗೊತ್ತಿಲ್ಲ. ಸದ್ಯಕ್ಕೆ ಕಾರಿನ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಮಾಜಿ ಶಾಸಕರು ಗಂಭೀರವಾಗಿ ಗಾಯಗೊಂಡಿರುವ ಪರಿಣಾಮ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ರಾಘವೇಂದ್ರ, ಎಷ್ಟೊತ್ತಿಗೆ ಆಗಿರೋದು? ಸದ್ಯ ಮಾಜಿ ಶಾಸಕರ ಪರಿಸ್ಥಿತಿ ಏನ್ ಡೀಟೇಲ್ಸ್ ಕೊಡ್ತೀರಿ? ಈ ಶ್ರುತಿ ಏನು ನಿನ್ನೆ ರಾತ್ರಿ ಕಾರ್ಯಕ್ರಮ ಮುಗಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರ ಕಾರು ಅಪಘಾತ ಆಗಿರುವಂತದ್ದು. ಸದ್ಯಕ್ಕೆ ಮಾಜಿ ಶಾಸಕ ಸುರೇಶ್ ಗೌಡರ ಕಾರು ಅಪಘಾತ ಆಗಿರೋ ದೃಶ್ಯವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಅದು ಗಂಭೀರವಾಗಿ ಗಾಯಗೊಂಡಿರುವಂತಹ ದೃಶ್ಯಗಳು ಕಾಣ್ತಾ ಇದೆ. ಈಗಾಗಲೇ ಕೂಡ ಅವರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿರುವಂತದ್ದು. ಸದ್ಯಕ್ಕೆ ವೈದ್ಯರ ಮಾಹಿತಿ ಪ್ರಕಾರ ಅವರ ಕೈ ಮತ್ತೆ ಬೆರಳುಗಳು ಕಟ್ಟಾಗಿದೆ ಅಂತ ಕೈ ಫ್ರಾಕ್ಚರ್ ಆಗಿ ಬೆರಳು ಕಟ್ಟಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಏನಂದ್ರೆ ಕಾರ್ನಲ್ಲಿ ಹೋಗುವ ಸಂದರ್ಭದಲ್ಲಿ ಕಾರ್ನಲ್ಲಿ ಚಾಲಕ ಮತ್ತೆ ಇವರು ಏನು ನಿನ್ನೆ ರಾತ್ರಿ ಹೊಸಗಾವಿಯಲ್ಲಿ ಕಾರ್ಯಕ್ರಮ ಮುಗಿಸಿ ಸುಮಾರು ಮಧ್ಯರಾತ್ರಿ 12ರ ವೇಳೆಗೆ ಅವರು ಬೆಂಗಳೂರಿಗೆ ತೆರಳ್ತಾ ಇದ್ರು. ಈ ವೇಳೆ ಚಾಲಕನ ಒಂದು ನಿರ್ಲಕ್ಷ್ಯತ್ವ ರಾತ್ರಿ ಹೊತ್ತು ಆ ಒಂದು ಸಂದರ್ಭದಲ್ಲಿ ಆದಂತಹ ಒಂದು ಅವಘಡದಿಂದ ಕಾರು ಹೋಗಿ ರಸ್ತೆ ಡಿವೈಡರ್ಗೆ ಗುದ್ದಿ ಪಲ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಈಗ ಅವರಿಗೆ ಗಂಭೀರ ಗಾಯ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಸದ್ಯಕ್ಕೆ ಅವರು ಗಂಭೀರವಾಗಿ ಗಾಯಗೊಂಡಿರುವ ಕಾರಣ ಈಗ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡಿತಾ ಇದ್ದು ಸದ್ಯಕ್ಕೆ ಸ್ಥಳಕ್ಕೂ ಕೂಡ ನಾಗಮಂಗಲ ಹಾಗೂ ಬಸವಳ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕಾರು ಚಾಲಕನ ಅವಘಡ ಅಥವಾ ಬೇರೆ ಏನಾದ್ರು ಆಗಿದೆ ಅನ್ನೋದು ಕೂಡ ಈಗ ತಿಳಿದು ಬರಬೇಕಾಗಿರುವಂತದ್ದು ಶ್ರುತಿ. ಓಕೆ ರಾಘವೇಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.